ಹಾಯ್ ಫ್ರೆಂಡ್ಸ್, NH ಕನ್ನಡ ಲಾಗಿಗೆ ಸ್ವಾಗತ. ಇವತ್ತು ನಮ್ಮ ಉಳ್ಳಾಳದಲ್ಲಿರುವ ಗಟ್ಟಿ ಸಮಾಜ ಭವನದಲ್ಲಿ 3 ದಿನಗಳ ಕಾಲ 8, 9, 10 3 ದಿನಗಳ ಕಾಲ ಉಳ್ಳಾಳ ಕೃಷಿ ಉತ್ಸವ ಅಂತೇಳಿ ದೇಶೀಯ ಆಹಾರಗಳ ಮೇಳ ನಡೀತಾ ಇದೆ. ಬೆಳಿಗ್ಗೆ 9 ರಾತ್ರಿ 9ರವರೆಗೆ ಇಲ್ಲಿ ಎಲ್ಲ ಥರದ ನಮ್ಮ ವಿಶೇಷ ಆಕರ್ಷಣೆಗಾಗಿರ್ಬೋದು, ಇಲಾಖಾ ಮಾಹಿತಿ ಮಳಿಗೆಗಳಾಗಿರ್ಬೋದು, ತರಕಾರಿ ಬೀಜಗಳಾಗಿರ್ಬೋದು, ಸಸ್ಯಗಳ ಮಾರಾಟ ಆಗಿರ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು, ಎಲ್ಲ ಸಸ್ಯಗಳೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ಕೃಷಿ ಉಪಕರಣಗಳ ಮಾರಾಟ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ 2 ಫ್ಲೋರ್ಗಳಲ್ಲಿ ನಡೀತಾ ಇದೆ. ನಾವೀಗ ಫಸ್ಟ್ ಫ್ಲೋರ್ ಸಾವಯವ ಉತ್ಪನ್ನಗಳನ್ನೆಲ್ಲ ಮಾಡಿದ್ದಾರೆ. ಹಾಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಯಾವ್ದು ಐಟಮ್ ಯಾವುದಕ್ಕೆ ಉಪಯೋಗಕ್ಕೆ ಏನೆಲ್ಲ ಹಾಕಿದ್ದೇವೆ ನಾವು ಹಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇವೆ. ಅದೇ ವಿಡಿಯೋವನ್ನು ನಾನು ಇಲ್ಲಿ ತೋರಿಸ್ತೇವೆ ನಿಮಗೆ. ಯಾವುದು ಚಟ್ನಿ? ಎಷ್ಟು ಅದಕ್ಕೆ? ಅದನ್ನೇ ಹಾಕಿಕೊಂಡಲ್ಲ. ಒಂದನ್ನು ಎಷ್ಟು ಹಾಕಬೇಕು? 4 ಸ್ಪೂನ್ ನೀರು ಹಾಕಿ. ಇಲ್ಲಿ ಡ್ರೆಸ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಯಾವ್ದು ಎಂತದ್ದು? ಸಕ್ಕರೆ ಹಾಕದಿದ್ದು ಜ್ಯೂಸ್ ಎಲ್ಲ ಉಂಟು. ಹೌದಾ? ಅದು ಹೇಗೆ ಕುಡಿಯೋದಂತೆ? ಒಂದು 1 ಗ್ಲಾಸ್ನಷ್ಟು ದೊಡ್ಡ ಗ್ಲಾಸಲ್ಲಿ ಫುಲ್ಲು ನೀರು ಹಾಕೋದು ಕುಡಿಯೋದು ಅಷ್ಟೇ. ಇದು ಬಾಯಲ್ಲಿ ಉಣ್ಣಾಗೋದು, ನೀವರಿಗೆ ಮುರಿ ಮೂತ್ರಕ್ಕೆಲ್ಲ ಉಂಟು. ಇದಾ? ಎಷ್ಟು ಅದಕ್ಕೆ? ಅಲ್ಲ ಅದು ನಿಮಗೆ 50 ಗ್ಲಾಸ್ ಮಾತ್ರ ಬಾಯಲ್ಲಿ ಆಗಿದೆ. ಅದಕ್ಕೆಷ್ಟು ಕೇಳ ಬ್ಯಾಂಗ್ಳೂರಿಗೆ? ಇದಕ್ಕೆಷ್ಟು ಜೋಡ? ಬನ್ನಿ ನೋಡಿದ್ರೆ ಮೇಡಮ್, ಶುಂಠಿ ಕಷಾಯ ನೋಡಿ. ಬನ್ನಿ ಸರ್, ಕಫ ಕೆಮ್ಮಿಗೆ ಒಳ್ಳೆ ಟೇಸ್ಟ್ ನೋಡಿ. ಬನ್ನಿ, ಕೆಮ್ಮಿಗೆ, ಕಫಕ್ಕೆ, ಶೀತಕ್ಕೆ, ನೆಗಡಿಗೆ, ಅಲರ್ಜಿ, ಗಂಟಲು ನೋವು ಎಲ್ಲದಕ್ಕೂ ಒಳ್ಳೆ. ಮನೇಲಿ ನೀರಿಗೆ ಹಾಕಿ ಬಾಯ್ಲ್ ಮಾಡಿ ಕುಡಿಬೇಕು. ಒಳ್ಳೆ ಕಫ ಅಲ್ಲ ಇದ್ರೆ ಕರಗುತ್ತೆ. ಹಾಲಿಗೆ ಹಾಕಿದ್ರೆ ಕಫ ಕರಗಲ್ಲ, ನೀರಿಗೆ ಯೂಸ್ ಮಾಡಿದ್ರೆ ಕಫ ಕರಗುತ್ತೆ. ಅಥವಾ ಮನೇಲಿ ತುಂಬ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರು ಕುಡಿಯಲ್ಲ ಅಂದರೆ ಜೇನುತುಪ್ಪ ಇದ್ದರೂ ಚಂದ ಮಾಡಿ ಮಿಕ್ಸ್ ಮಾಡಿ ನಗ್ಸಿ ಕಫ ನೀರಾಗುತ್ತೆ ಒಳ್ಳೆ. ಇದು ಒಂದು ಪೈನಿಗೆ ಅಂತಲ್ಲ, ನೀವು ಮನೇಲಿದ್ದರೆ ಒಂದು ಸಣ್ಣ ಡಾಕ್ಟ್ರದಾಗೆ ಬ್ಯಾಕ್ ಪೈನು, ನೆಕ್ ಪೈನು, ಶೋಲ್ಡರ್ ಪೈನು, ಜಾಯಿಂಟ್ ಪೈನಿಗೆ, ಮೂಗು ಕಟ್ಟುತ್ತಲ್ಲ ಒಳ್ಳೆ ಇನ್ನೆಲ್ಲ ನೋಡು. ಮೂಗು ಕಟ್ಟಿದರೆ ಕೈಯಲ್ಲಿ ರಬ್ ಮಾಡಿ ಹೇಳಿದ್ರಿ. ಹೆಡ್ ಏಕಿದ್ರೆ ಅಪ್ಲೈ ಮಾಡಿ, ಬಿಸಿನೀರಿಗೆ ಹಾಕಿ ಸ್ಟೀಮ್ ತಗೊಳ್ಳಿ.
ನೋವಿಗೆ ಮಸಾಜ್ ಆಯಿಲಾಗಿ ಯೂಸ್ ಮಾಡಿ, ಎಂಥ ಪೇಯ್ನ್ ಇದ್ರೂ ಕೂಡ ಕಂಟ್ರೋಲ್ ಮಾಡೋದು ಅಷ್ಟು ಬೆನಿಫಿಟ್ ಇದೆ ಸರ್. ಇದು ಪ್ಯೂರ್ ಅಲೋವೆರಾ, ಬೇರೆದೆಲ್ಲ ಕಲ್ಲರು ಬಣ್ಣ ಸ್ಮೆಲ್ಲೆಲ್ಲ ಇರುತ್ತಲ್ಲ, ಯಾವುದು ಆರ್ಟಿಫಿಷಿಯಲ್ ಯೂಸ್ ಮಾಡೋದಿಲ್ಲ. ಕೈಗಾಕಿ ರಬ್ ಮಾಡಿ ನೋಡಿ, ನೈಟ್ ಮಲಗುವಾಗ ಫೇಸಿಗೆ ಅಪ್ಲೈ ಮಾಡಿ, ಮಾರ್ನಿಂಗ್ ಕೋಲ್ಡ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡಿ. ಪಿಂಪಲ್ಸಿಗೆ, ರಿಂಕಲ್ಸಿಗೆ, ಡಾರ್ಕ್ ಸರ್ಕಲ್ಲು, ಆಯಿಲಿ ಸ್ಕಿನ್ನಿಗೆ ಒಳ್ಳೆಯದು. ಇದು ಹುಡುಗರಿಗೆ ಹೇರ್ ಸ್ಟೈಲಿಗೆ ಯೂಸ್ ಮಾಡಿ, ಸೇವಿಂಗ್ ಆಫ್ಟರ್ ಅಪ್ಲೈ. ಕಣ್ಣು ಉರಿತಿದ್ರು ಪಾದದಡಿ ಹೆಚ್ಚಿ ಮಲಗಿ, ಅಂಗಾಲಿಗೆ ಇಡೀ ಬಾಡಿಲಿರ್ತಕ್ಕಂಥ ಹೀಟ್ನ ರಿಮೂವ್ ಮಾಡುತ್ತೆ. ಮಲ್ಟಿಪರ್ಪಸ್, ಕಟ್ಸಿಗೆ, ಬರ್ನ್ಸಿಗೆ, ರ್ಯಾಷಸ್ಸಿಗೆ, ವುಂಡ್ಸಿಗೆ ಎಲ್ಲದಕ್ಕೂ ಒಳ್ಳೆಯ ಪ್ಯೂರ್ ಅಲೋವೆರಾ. ಇದು ಗ್ಯಾಸ್ಟ್ರಿಕ್ಕಿಗೆ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಎದೆ ಉರಿ ಎಲ್ಲದಕ್ಕೂ ಒಳ್ಳೆಯದು. ಊಟ ಆದ ನಂತರ ಅರ್ಧ ಸ್ಪೂನ್ ಕೈಗೆ ಹಾಕಿ ಬಾಯಿಗೆ ಹಾಕಿ ಇಮಿಡಿಯೇಟ್ ಗ್ಯಾಸ್ಟ್ರಿಕ್ ಕ್ಲಿಯರ್. ಆಫ್ಟರ್ ಫುಡ್ಡು 3 ಟೈಮ್ ಕೂಡ ಯೂಸ್ ಮಾಡಿ, ಯಾವುದು ಆರ್ಟಿಫಿಷಿಯಲ್ ಯೂಸ್ ಮಾಡೋದಿಲ್ಲ. ಮತ್ತು BP ಇದ್ದರೂ ಕೂಡ ಯೂಸ್ ಮಾಡೋದು, ಸೈಂಧಲವಣ. ಹಾಗಾಗಿ ಟೋಟಲ್ ಫ್ಯಾಮಿಲಿ ಯೂಸ್ ಮಾಡೋದು ಒಳ್ಳೆಯದಾಗುತ್ತೆ. ಇದು ಶುಗರಿಗೆ, ಡಯಾಬಿಟಿಕ್ ಕಷಾಯ. ಮಾರ್ನಿಂಗ್ ಎಂಟಿ ಸ್ಟಮಕು, ಈವ್ನಿಂಗ್ ಎಂಟಿ ಸ್ಟಮಕು, 1 ಗ್ಲಾಸ್ ಉಗುರು ಬೆಚ್ಚ ನೀರಿಗೆ ಅರ್ಧ ಸ್ಪೂನ್ಗಿಂತ ಕಡಿಮೆ ಯೂಸ್ ಮಾಡೋದು ಒಳ್ಳೆಯದಾಗುತ್ತೆ. ಇರೋದೆಲ್ಲ ನ್ಯಾಚುರಲ್, ಅಮೃತಬಳ್ಳಿ, ಅಶ್ವಗಂಧ, ಶುಂಠಿ, ನೇರಳೆ ಬೀಜ, ಮೆಂತೆ, ಅಗನಾಶಿನಿ, ಇಂಥ ಕಂಟೆಂಟ್. ಯಾವುದು ಆರ್ಟಿಫಿಷಿಯಲ್ ಯೂಸ್ ಮಾಡೋದಿಲ್ಲ. ಕಂಟಿನ್ಯೂ ಯೂಸ್ ಮಾಡಿದರೆ ಒಂದು ಪ್ರಾಬ್ಲಮಿಗೆ ಅಂತ ಕೊಂಡೋದ್ರು 10 ಪ್ರಾಬ್ಲಮಿಗೆ ಸೊಲ್ಯೂಷನ್ ಇದೆ, ಒಳ್ಳೆಯದಿದೆ. ಇದು ನೋನಿ ಅಲೋವೆರಾ ಕಹಿ ಬೇವು ಸೊಪ್ಪು, ಅಲರ್ಜಿ, ಬೆಗರ್ಸಲೆ, ಕಜ್ಜಿ, ತುರಿಕೆಗೆಲ್ಲ ಒಳ್ಳೆಯದು ಸೋಪ್. ಇದು 3 ಮಿಕ್ಸ್ ಇದೆ, ನೋನಿ ಅಲೋವೆರಾ ಕಹಿ ಬೇವು, ಅದಕ್ಕೋಸ್ಕರ ಬೆನಿಫಿಟ್ ಒಳ್ಳೆಯದು, ರಿಸಲ್ಟ್ ಕೂಡ ಚೆನ್ನಾಗಿದೆ. ಇದು ಗೋಟ್ ಮಿಲ್ಕ್ ಸೋಪ್, ಆಡಿದ್ ಮಿಲ್ಕ್ ಸೋಪ್. ಕೆಲವರಿಗೆ ಆರ್ಟಿಫಿಷಿಯಲ್ ಕಲೆಗಳಿದ್ದರೆ, ರಫ್ ಸ್ಕಿನ್ನಿಗೆ, ಸೆನ್ಸಿಟಿವ್ ಸ್ಕಿನ್ನಿಗೆ, ಡ್ರೈ ಸ್ಕಿನ್ನಿಗೆಲ್ಲ ಒಳ್ಳೆ ಮಿಲ್ಕ್ ಸೋಪ್ ಸರ್. ಹಾಗಾಗಿ ನಮ್ಮದು ಉಡುಪಿದು ಸರ್, ಲೋಕಲು ಉದ್ದಿಯವರದ್ದೇ ನ್ಯಾಚುರಲ್ ಪ್ರಾಡಕ್ಟು. ಮತ್ತು ಆಲ್ಮೋಸ್ಟ್ ಎಲ್ಲ ಆತ್ಮಿಕ್ ಎಂಟರ್ಪ್ರೈಸಸ್ ಅಂತೇಳಿ, ಆತ್ಮಿಕ್ ಆಯುರ್ವೇದಿಕ್ ಅಂತೇಳಿ ಇದರಲ್ಲಿ ನಂಬರ್ ಉಂಟು ಸರ್. ಹಾಗೆ ನಾನು ನಂಬರ್ ತಗೊಳ್ಳಿ, 8861 690360. ಆತ್ಮಿಕ ಆಯುರ್ವೇದ, ಪ್ರಸಾದ್ ಜೈನ್. ಯಾವಾಗ ಬರ್ತಾನೆ ಹಾಗಾದ್ರೆ ಇವತ್ತು ತಗೊಂಡು ಬರ್ಬೋದು. ಮನೆ ಕೊಂಡೋಗಿದೆ ವೇಸ್ಟ್ ಮನೆ. ಬರ್ತೇನೆ ಚೆನ್ನಾಗಿ. ಮೊನ್ನೆ ಬಾನಿ ಕೊಂಡಲ್ಲ ಅಲ್ಲಿ ಆಟ ಆಡೋದು ಪಾಂಡೇಶ್ವರ ಮೌಲ್ಯದ್ದು ಹೌದಾ. ಅಲಂಕಾರಿಕ ವಸ್ತುಗಳ ಪ್ರದರ್ಶನ ಕೂಡ ಮಾಡಿದ್ದಾರೆ. ಮಕ್ಕಳ ಆಟದ ಸಾಮಾನುಗಳ ಪ್ರದರ್ಶನ ಕೂಡ ಇಟ್ಟಿದ್ದಾರೆ. ಎಲ್ಲ ಥರ ಕೂಡ ನಮಗೆ ಒಂದೇ ಕಡೆ ಸಿಗ್ತಾ ಇದೆ. ಹಾಗಾಗಿ ನೀವು ಕೂಡ ಬನ್ನಿ. ರೆಡಿಮೇಡ್ Molto carino, fatto di costa, qualche domanda da scuola, e di sulla ricetta. Guli, ಸೌತೆಕಾಯಿ ವಿಡಿಯೋ ಬಸ್ ಬಾಜರ್ ನಾವು ಸಹ ಮಾಡ್ತೀವಿ. ಸಾವಯವ ತರಕಾರಿಗಳನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ. ಬೇಕವ ಹಲಸಿನ ಬೀಜ. ಹಾಂ
ಈಗ ನೀವು ನೋಡಿದ ಇಷ್ಟು ಮೇಲ್ಗಡೆದು ಕೆಳಗೆ ಪಕ್ಷಿ ಪ್ರದರ್ಶನ ಇಟ್ಟಿದ್ದಾರೆ. ಅದು ಸೇಲಿಗಿರುವಂಥದ್ದು, ಗೂಡುಗಳಲ್ಲಿ ಪಕ್ಷಿಗಳನ್ನ ಇಟ್ಟಿದ್ದಾರೆ. ಅದನ್ನು ನಮಗೆ ಯಾವ ಪಕ್ಷಿ ಬೇಕಾದ್ರೆ ನಮಗೆ ಕೊಡ್ತಾರೆ. ಹಾಗೆ ನಮಗೆ ಅಲ್ಲಿ 2 ಪಕ್ಷಿಗಳು ಇಟ್ಟಿದ್ದಾರೆ. ಆ ಪಕ್ಷಿಗಳೊಟ್ಟಿಗೆ ಸೆಲ್ಫಿ ಕೂಡ ತೆಗಿಬೋದು, ವಿಡಿಯೋ ಕೂಡ ಮಾಡ್ಬೋದು. ಇದನ್ನು ಕೂಡ ಮಾಡಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಖಾದಿ ಬಟ್ಟೆಗಳನ್ನು ಕೂಡ ಸೇಲಿಗಿಟ್ಟಿದ್ದಾರೆ. ಸಾರಿಗಳಾಗಿರ್ಬೋದು, ಚೂಡಿದಾರ ಪೀಸ್, ಮತ್ತು ನಮ್ಮ ದಿನೋಪಯೋಗಕ್ಕೆ ಬಳಸುವಂಥ, ಅಡುಗೆಗೆ ಬಳಸುವಂಥ ಕೆಲವೊಂದು ಸಾಮಗ್ರಿಗಳನ್ನೆಲ್ಲ ಇಟ್ಟಿದ್ದಾರೆ. ಮೀನುಗಳನ್ನು ಕೂಡ ಸೇಲ್ ಮಾಡ್ತಿದ್ದಾರೆ, ಎಕ್ವೇರಿಯಂಗಳನ್ನೆಲ್ಲ ಸೇಲ್ ಮಾಡ್ತಿದ್ದಾರೆ. ಒಲೆ ಯಾವುದು ಸಣ್ಣದಲ್ಲ. ನಾವು
ಕುಡಿತಿದ್ದೀರಿ ಬೆಲ್ಲ ಮತ್ತು ಗೋಧಿ ಹಿಟ್ಟು ಹಾಕಿ ಮಾಡಿ ಶುಗರ್ ಇಲ್ಲ ಬೆಲ್ಲ ಯಾವುದ್ರದ್ದು ಈಗ ನೀವು ಆರ್ಡ್ರ್ ಮಾಡಿದ್ದು? ಎಷ್ಟುಂಟು? ತಿನ್ನಿ. ಹಾಂ ಗಾರಿಗೆ ಮೇಡಮ್ ನಿಕ್ಲ ಬೇತೆ ಶಾಪ್ದಲ್ಲಿ ಉಂಟಾ? ಹಾಂ ಸ್ವಲ್ಪ ಅಂತ ಹಾಂ ಹಾಂ ಮಂತುಕೋರು ಹಾಂ ಸ್ವಲ್ಪ ಇಲ್ಲು 3 ಶೆಡ್ 7 ವರ್ಷ 7 ವರ್ಷ ಸ್ಟಾರ್ಟಿಂಗ್ ಏನು ಬೇಳೆ ಹೋಳಿಗೆ ಮತ್ತು ಕಾಯಿ ಬೊಕ್ಕ ಪೈನಾಪಲ್ ಒಂದೇ ಹೋಳಿಗೆ ತರಕಾರಿ ಹೋಳಿಗೆ ಮಾತ್ರ ಮಾಡ್ತಿದ್ದಿತ್ತು. ಬೇತೆ ಬೇತೆ ಗೆಣಸು ಕ್ಯಾರೆಟ್ ಸ್ಟಾರ್ಟ್ ಮತ್ತೆ ಲಾಸ್ಟ್ ಟೈಮ್ ಸುರತ್ತೊಂದು ಫುಡ್ ಫೆಸ್ಟಿವಲ್ ಅಂದರೆ ಈಗ ಪಪ್ಪಾಯ ಹೋಳಿಗೆ ಒಂದು ಹೊಸತ್ತು ಲಾಂಚ್ ಈಗ ಫಸ್ಟ್ ಟೈಮ್ ಹಾಯ್ ಫ್ರೆಂಡ್ಸ್, ನಾವಿಲ್ಲಿ ಗಟ್ಟಿ ಸಮಾಜಕ್ಕೆ ಬಂದಿದ್ದೇವೆ. ಇಲ್ಲಿ ಉಳ್ಳಾಳ ಕೃಷಿ ಉತ್ಸವ ನಡೀತಾ ಇದೆ. ಹಾಗೆ ಆಹಾರ ಮೇಳ ಸಹ ಇದೆ, ನೀವು ನೋಡ್ಬೋದು ಇಲ್ಲಿ. ಹಾಗೆ ಅಭಿರುಚಿ ಬೇರೆ ಬೇರೆ ಟೈಪ್ದ ಫುಡ್ ಐಟಮ್ ಎಲ್ಲ ಇದೆ. ಇಲ್ಲಿ ಕೆಳಗಡೆ ವಿವಿಧ ತಳಿಯ ಪಕ್ಷಿಗಳು ಮತ್ತು ನಿಮಗೆ ಸಣ್ಣ ಸಣ್ಣ ಪ್ರಾಣಿಗಳೆಲ್ಲ ಇದೆ. ಒಮ್ಮೆ ವಿಸಿಟ್ ಮಾಡಿ. ಹಾಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಇದು ಆಹಾರದ್ದು ಮತ್ತು ಕೆಲವು ಆಯುರ್ವೇದಿಕ್ ಐಟಮ್ಗಳೆಲ್ಲ ಇದೆ. ಇದೊಂಚೂರು ದೋಣಿ ಬೆಲ್ಲ ಬೆಲ್ಲದ ನೀರು ಇದಕ್ಕೆ ಪ್ಯೂರ್ ಬೋಡಿ ನಾನು 2 ಎಮ್ಮನ್ನು ತಗೊಂಡಿದ್ದೆ. ಅವಿನ ಶೆಡ್ಲೆದಕ್ಕೆ ಮತ್ತೊಂದು ಮಾತ್ರ ಮಾಮೂಲಿ ನಮಗೆ ಕಾಫಿ ಇದು ರಾಗಿ ಇದು ಮಾಡಿದ್ರೆ ಅದು ಇದ್ದಿದ್ದು ಬಂದಿದೆ ಹ್ಯಾಟ್ ಐಟ ಇದನ್ನೆಲ್ಲ ಪಿಡಿಯೋದಿಲ್ಲ ಅಲ್ಲ ತೊಂದರೆ ಅಲ್ಲ ನೀರು ತಾಗ್ಯಾರ ಬಲ್ಲೆ ಅದಕ್ಕೆ ಬೇರೆ ನೀರು ನೀರು ರಪ್ಪ ಬರ್ತದೆ ಕೆಲವರಿಗೆ ಬರ್ತದೆ ಅದು ಗೊತ್ತಪ್ಪ ನಾನು ಇದಕ್ಕೆ ನಮ್ಮ ಬಾಡಿದ ಇದು ಪನ್ನ ಮೆತ್ತೆ ಬರಬಾರ್ದು ಇದಕ್ಕೆ ಬೆಚ್ಚ ನೀರು ಬರೋದು ನೀರು ಸಂಪೂರ್ಣ ಕಡಿಮೆ ಆಗುತ್ತೆ. ಬೇಗನೆಗೆ ತಗೊಂಡು ಗೊತ್ತು ಮಸದ ಮರ ಇರ್ತದೆ ಅಂಚೆ ಬೇಗನೆಗೆ ಅಂಚೆ ನೀರ ಇದೆ ಇಲ್ಲಿ ಅವುಗಳ ಬಿರಿಬೇನೆಗೆ ಬರೋ ದುಂಬು ಅದಕ್ಕೆ ಕೆತ್ತಿದ ಮಾಯನೆ ಏನು ಕೆತ್ತಿದ ನುಂಗಾಟು ಜೀರಿಗೆ ಬಂದು ಕಸೇರಿ ಒಂದು ಬಿರಿಬೇನೆಗೆ ಬರಬಹುದು ಏನು ಬಾಡ ಮತ್ತು ಮಜ್ಜಿಗೆ ಸೊಪ್ಪು ಅದು ಕಾಡು ಕಾಡು ಬರ್ತದೆ ಕೆಲವು ಇಲ್ಲದ ಬರುತ್ತೆ ಇಲ್ಲದ ಬರೋದು ಹೋಗಿ ನಾವು ಎಲ್ಲ ಸರ್ ಅಜ್ಜಿಲ ಡುಪ್ಪು ಇಲ್ಲ ಮಾಮಿ ಉಂಟು ಸರಿ ಸರ್.
ಬನ್ನಿ ಒಮ್ಮೆ ಫ್ರೀ ಇದೆ ಈ ಕಡೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಯಾವಾಗ ಯಾವಾಗ ಬರುತ್ತಲ್ಲ ಇವತ್ತು ನಾಳೆ 2 ದಿನ 3 ದಿನ 3 ದಿನ ಸೋಮವಾರ ಸೋಮವಾರ 8, 9, 10. ಪಕ್ಷಿಗಳು ಮೀನುಗಳೆಲ್ಲ ಇದೆ, ಬೇಕಿದ್ರೆ ಮೀನು ಸೇಲ್ಸ ಇದೆ, ಫೈಟರ್ ಫಿಶ್ ಎಲ್ಲ ಇದೆ, ಮತ್ತು ಪಾರಿವಾಳ, ಕೋಳಿ ಮತ್ತು ಟರ್ಕಿ ಇದೆಲ್ಲ ಇದೆ, ಬೇರೆ ಬೇರೆ ತಳಿಯ ಪಕ್ಷಿಗಳು ಇದೆ, ಸೇಲ್ಸ ಇದೆ. ಮತ್ತು ನೀವು ಅದರೊಟ್ಟಿಗೆ ಸೆಲ್ಫಿ ಕೂಡ ತೆಗಿಬೋದು, ಹಾಗೆಲ್ಲ ಇದೆ. ಬನ್ನಿ ವಿಸಿಟ್ ಮಾಡಿ. ಫ್ರೆಂಡ್ಸ್, ನಾವೀಗ ಈ ವಿಡಿಯೋ ಮುಗಿಸ್ತಿದ್ದೇವೆ. ಬಾಯ್ ಬಾಯ್.